ಹಾಯ್ ಹಲೋ ನಮಸ್ಕಾರ. ಬನ್ನಿ ಇವತ್ತು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಡೋರಾ ಅಂತೂ ಯಾವಾಗಲೇ ಅನ್ಬಾಕ್ಸಿಂಗ್ ಮಾಡಬೇಕಾದ್ರೂ ಅಷ್ಟೇ, ಡೆಲಿವರಿ ಬಂದಾಗಲೂ ಅಷ್ಟೇ, ಅವಳು ಫಸ್ಟ್ ತೋರಿಸ್ಬಿಡ್ಬೇಕು, ಅವಳು ಫಸ್ಟು ನೋಡಿಬಿಡ್ಬೇಕು, ಪ್ರತಿಯೊಂದು ಸ್ಮೆಲ್ ಮಾಡಿಬಿಡ್ಬೇಕು ಅವಳು, ಯಾವುದೇ ಆಗಲಿ ಏನೇ ಬರಲಿ. ಸೊ ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಏನು ಪ್ರಾಡಕ್ಟ್ಸ್ ತರಿಸಿದ್ದೀನಿ ಅಂತ ನೋಡಿ, ಹೇಗೆ ನೋಡ್ತಾಳೆ ನೋಡಿ. ಅದರೊಳಗೆ ಅವಳೇ ತೆಗೆದುಬಿಡ್ತೀನಿ ನಾನೇ ಬಾಯಲ್ಲಿ ಅನ್ನೋ ಥರ ಯಾವಾಗಲೂ ರಿಯಾಕ್ಟ್ ಮಾಡ್ತಾಯಿರ್ತಾಳೆ. ಮತ್ತು ಐಸಲ್ಲಿ ನೋಡ್ತಾರೆ ಗೊತ್ತಾಗುತ್ತೆ ಎಷ್ಟು ಕ್ಯೂರಿಯಾಸಿಟಿ ಇರ್ಬೋದು ಅವಳಿಗೆ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ತಾಳೆ. ಏನಿದು 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 ಅಂತಲೇ ನೋಡ್ತಾ ಇರ್ತಾಳೆ. ಮತ್ತು ನನಗೇನಾದ್ರು ತರಿಸಿದಾರಾ ಅಂತ ಅಂದ್ಬಿಟ್ಟು, ಯಾಕಂದರೆ ಯಾವಾಗಲೂ ಕಾಮನ್ ಆಗಿ ಅವಳು ಕೂಡ ಏನಾದ್ರು ಆರ್ಡ್ರ್ ಮಾಡ್ತಾ ಇರ್ತೀವಿ, ಅದಕ್ಕೆ ನೋಡ್ತಾ ಇರ್ತಾಳೆ ನನಗೇನಾದ್ರು ತರಿಸಿದಾರಾ ಅಂತ ಅಂದ್ಬಿಟ್ಟು. ಸೊ ನಾನು ಇವಾಗ ತರಿಸಿರೋದು ಬಂದುಬಿಟ್ಟು ವೇಯಿಂಗ್ ಮಿಷಿನ್. ಇದು ಬಂದು ಅಲ್ಲಿ ನೋಡಿ, ತೆಗಿ ಅಂತ ಕೈಯಲ್ಲೆಲ್ಲ ಇದು ಮಾಡ್ತಾರೆ ಅದು. ಸೊ ಇದು ಬಂದು ವೇಯಿಂಗ್ ಮಿಷಿನು. ನಾವು ಊಟದ ಏನೇ ಮೆಷರ್ಮೆಂಟ್ ಮಾಡಬೇಕಂದ್ರೂ 100 ಗ್ರಾಮ್ಸು, 200 ಗ್ರಾಮ್ಸು, 20 ಗ್ರಾಮ್ಸು ಆ ಥರ ಏನಾದ್ರು ಅಡುಗೆ ಮಾಡಬೇಕಾದಾಗಿರ್ಬೋದು, ಅಥವಾ ಏನಾದ್ರು ಡಯಟ್ ಮಾಡೋರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಇದು ವೇಯಿಂಗ್ ಮಿಷಿನು. ಸೊ ನಾನು ಇದು ಏನು ಜಾಸ್ತಿ ಇಲ್ಲ, ನನಗೆ ತುಂಬ ಬಜೆಟಲ್ಲೇ ಸಿಕ್ತು ಅಂತ ಅನ್ನಿಸ್ತು. ಲೈಕ್ 200 ಒಳಗಡೆ ಸಿಕ್ತು ನನಗೆ. ಇದು ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಹಾಕ್ತೀನಿ. ಸೊ ಇದು ಇರಬೇಕು ಅನಿಸುತ್ತೆ ಮನೆಯಲ್ಲಿ. ಸೊ ಬಜೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ಇಟ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ, ಯಾವಾಗ ಬೇಕಾದ್ರೂ ಯೂಸಿಗೆ ಬರ್ಬೋದು. ಕೆಲವರು ಅದೇ ನಾನು ಹೇಳಿದ್ನಲ್ಲ ಆಗಲೇ, ಡಯಟ್ ಮಾಡೋರೆಲ್ಲ ರೆಗ್ಯುಲರಾಗಿ ಯೂಸ್ ಮಾಡ್ತಾರೆ, ಪ್ರತಿದಿನವೂ ಯೂಸ್ ಮಾಡ್ತಾರೆ. ಆ್ಯಂಡ್ ಇದಕ್ಕೆ ಯಾವುದೇ ವ್ಯಾರಂಟಿ ಏನೂ ಇರೋದಿಲ್ಲ. ಇವಾಗ ಕೆಲವು ಅಡುಗೆಗಳು ನೋಡ್ಕೋಬೇಕಾದಾಗ, ಹೊಸದಾಗಿ ಏನಾದ್ರು ಕಲಿಬೇಕಾದಾಗ, ಈ ಕೇಕ್ ಮಾಡ್ತಾಯಿದ್ದೀವಿ ಅಂದಾಗೆಲ್ಲ ಮೆಷರ್ಮೆಂಟ್ಸಲ್ಲೇ ಹೇಳ್ತಾರೆ ಅವರು, ಇಷ್ಟು ML ತೊಗೊಳ್ಳಿ, ಅದೆಲ್ಲ ML ಎಲ್ಲ ನಾವು ಇದರಲ್ಲಿ ಇದು ಮಾಡೋದಕ್ಕಾಗಲ್ಲ, ಇದು ಗ್ರಾಮ್ ಅಷ್ಟೇ. ಸೊ ಆ ಥರ MLಗೂ ಒಂದು ಬರುತ್ತೆ, ಅದಕ್ಕೂ ML ಮೆಷರ್ಮೆಂಟ್ ಅಂತಲೇ ಬರುತ್ತೆ. ಸೊ ಅದನ್ನು ತೊಗೊಳ್ಬೇಕು. ಇದು ಓನ್ಲಿ ಗ್ರಾಮ್ ಮೆಷರ್ಮೆಂಟ್ಸ್ ಅಷ್ಟೇ. ಸೊ ಇದು ಶೆಲ್ಲಲ್ಲಿ ವರ್ಕ್ ಆಗುತ್ತೆ, ಶೆಲ್ಲು ಕೂಡ ಅವರೇ ಕೊಟ್ಟಿದ್ದಾರೆ, ನಾವೇನು ಓನಾಗಿ ಪರ್ಚೇಸ್ ಮಾಡಿ ಏನು ಹಾಕೋ ಅವಶ್ಯಕತೆ ಇಲ್ಲ. ಇದರಲ್ಲಿ 3 ಬಟನ್ ಬರುತ್ತೆ. ಫಸ್ಟ್ ಬಟನ್ ಬಂದು ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋಕ್ಕೆ. ಸೊ ಸೆಕೆಂಡ್ ಬಂದು ಮೂಡ್ ಚೇಂಜಸ್ ಮಾಡ್ಕೊಳ್ಳೋಕ್ಕೆ, 2 ಮೂಡ್ಸ್ ಇದೆ, ಸೊ ಅದನ್ನು ಸೆಟ್ ಮಾಡ್ಕೊಳ್ಳೋದಕ್ಕೆ. ಥರ್ಡ್ ಬಂದು ಬೌಲ್ ಅಥವಾ ಪ್ಲೇಟ್ಸ್ ಇರ್ತೀವಲ್ಲ, ಸೊ ಅದನ್ನು 0 ಮಾಡ್ಕೊಳ್ಳೋದಕ್ಕೆ. 0 ಮಾಡಿದ್ಮೇಲೆ ನಾವು ಅದಕ್ಕೆ ಏನು ಹಾಕ್ತೀವಿ ಅದು ಲೆಕ್ಕ ಬರುತ್ತಲ್ವ. ಸೊ ನಾನು ಇವಾಗ ಸೋಯಾ ಚಂಕ್ಸ್ನ ಮೆಷರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇವತ್ತಿನ ವೀಡಿಯೋದಾಗಿತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿಗಂಟ ಟೇಕ್ ಕೇರ್, ಬಾಯ್.